ನಾನು ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಮೇಲೆ ಆಸೆ ಮಾಡಿದ್ದೆ. ಎಲ್ಲಿಯವರೆಗೆ ನಾನು ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆ ಅಡಿಯಲ್ಲಿ ಶಾಸಕನಾಗಿದ್ದಾನೋ ಅಲ್ಲಿವರೆಗೆ ಆ ಪಕ್ಷದ ಹೈಕಮಾಂಡ್ ಏನು ಯಾರು ಹೇಳ್ತದೆ ಅವ್ರಿಗೆ ಮತ ಹಾಕುವಂಥದ್ದು ನನ್ನ ನೈತಿಕ ಕರ್ತವ್ಯ. ಅದನ್ನು ನಾನು ಪಾಲಿಸಿದ್ದೇನೆ. ನಾನು ಆತ್ಮಸಾಕ್ಷಿಯಾಗಿ ಯಾರಿಗೆ ಹಾಕ್ಬೇಕಂದಿದ್ದೆ, ಆದರೆ ಪಕ್ಷ ಯಾರಿಗೆ ಹಾಕಬೇಕು ಅನ್ನೋಂಥದ್ದು ನನಗೆ ಸೂಚನೆ ಕೊಟ್ಟಿದ್ದು, ಅದಕ್ಕೆ ಹಾಕಿದ್ದೆ. ವಿಪಕ್ಷ ನಾಯಕರನ್ನು ತಾವು ಭೇಟಿ ಇಲ್ಲ, ವಿಪಕ್ಷ ನಾಯಕರು ನಿನ್ನೆನ ನನಗೆ ಫೋನ್ ಮಾಡಿದ್ದರು. ಆದರೆ ಹಿಂದಿನ ದಿವಸ ಇವರು ಫೋನ್ ಮಾಡಿದ್ದರು, ನಮ್ಮ ಅಶ್ವಥ್ ನಾರಾಯಣ ಅವರು. ಅಲ್ಲಿಂದ ಸುಮಾರು ಒಂದು 49 BJP ಶಾಸಕರು ನನಗೆ BJPಯ ಏನು ಸೂಚನೆ ಕೊಡ್ತದೆ ಅವ್ರಿಗೆ ಮತ ಹಾಕ್ಬೇಕಂತ ಹೇಳಿ ಅವರು ಸಹ ಫೋನ್ ಮುಖಾಂತರ ಕೆಲವು ಮಂದಿ ಸಮಕ್ಷಮ ಭೇಟಿಯಾಗಿ ವಿನಂತಿ ಮಾಡಿಕೊಂಡಿದ್ದೆ. ನಾವು ಒಂದೇ ಮಾತು ಹೇಳಿದೆ, ಪಕ್ಷ ಇವತ್ತು ನನ್ನನ್ನು ಆ ಚಿಹ್ನೆಯ ಅಡಿಯಲ್ಲಿ ನಾನು ಗೆದ್ದು ಬಂದಿದ್ದೇನೆ. ಆ ಚಿಹ್ನೆಯ ಅಡಿಯಲ್ಲಿ ಯಾರೇನಿದ್ರು ಅಥವಾ ಯಾವುದೇ ಪಕ್ಷಕ್ಕೂ ಮತ ಹಾಕೋ ಸೂಚನೆ ಬಂದರೆ ಅದನ್ನ ಹಾಕ್ತೇನೆ ಅನ್ನೋಂಥದ್ದು ಎಲ್ಲರಿಗೂ ಹೇಳಿದ್ದೆ. ಅದ್ರ ಪ್ರಕಾರ ನಾನು ನಡ್ಕೊಂಡಿದ್ದೆ.